ವೇದವಾಕ್ಯವನೆಲ್ಲ ಮೋದಾದಿ ಕನ್ನಡದಿ ಬೋಧಿಸ್ತ ಜನರ ಭೇದಾಮತಿ ಕೆಡಿಸಿದ ಸಾಧು ಜನಗಳಿಗೆ ನಟಯುವೆನು, ಸಾಧು ನಿಜವನಿಗೆ ನಡೆಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಪೇಳಿ ನಿಜದೋಳ್ಮನ ಮುಳುಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದ ಸಿಡಿಸಿದ್ದ ಸಿದ್ಧಾರೂಢರಿಗೆ ನಟನಪ್ಪೆ, ಸಿದ್ಧಾರೂಢರಿಗೆ ನಟನಪ್ಪೆ. ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳೋ ತನಕ ಬಹಳ ಕೂಗುತ್ತಲಿರ್ಪವಿ ಶಾಸ್ತ್ರವೆಂಬುವ ನರಿಗಳು. ಬಹಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅದ್ವೈತ ಸಾರ್ವಭೌಮ ಸ್ವತಂತ್ರ ಸಿಂಹಾಸನಾಧೀಶ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನೇರ ನಿಷ್ಠುರವಾದಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ, ತಮ್ಮೆಲ್ಲರಿಗೂ ವಂದಿಸುತ್ತ, ಈ ದಿನ ಸಿದ್ಧಾರೂಢ ವಚನ ವೇದಾಮೃತ ಎನ್ನುವ ಗ್ರಂಥದ ಯಾವ ಸಂಗ್ರಹವನ್ನು ಮಾಡಿದಂಥ ಲೋಕಾರ್ಪಣೆಗೊಳಿಸಿದಂಥ ಗ್ರಂಥಕ್ಕೆ ಭಕ್ತಿ ಕಾಣಿಕೆಯನ್ನು ಸಮರ್ಪಿಸಿದಂಥ ಎಲ್ಲರನ್ನೂ ಸ್ಮರಿಸಿಕೊಂಡು ಈ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಹಲವು ವಿಚಾರಗಳನ್ನು ನಾವು ನೀವು ಅನುಭವಿಸಲಾಗಿ, ಯಾವ ಕರ್ಮ ಅನ್ನುವಂಥದ್ದು ಬಹಳ ಬಲವಾದದ್ದು ಅನ್ನುವ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದು. ಹಾಗಾಗಿ ಯಾರು ಎಲ್ಲಿ ಯಾವಾಗ ಹುಟ್ಟಬೇಕು, ಯಾವಾಗ ಎಲ್ಲಿ ಸಾಯಬೇಕು ಅನ್ನುವುದು ಕೂಡ ಕರ್ಮವೇ ನಿಶ್ಚಯ ಮಾಡುತ್ತದೆ ವಿನಃ ಪ್ರಾರಬ್ಧವೇ ನಿಶ್ಚಯ ಮಾಡಿದ್ದೇ ವಿನಃ ಯಾವ ಬ್ರಹ್ಮನು ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಪ್ರಕಾರದ ಹಣೆ ಬರವನ್ನು ಬರೆದಿಲ್ಲ. ನಾವು ಮಾಡಿದ ಕರ್ಮಗಳೇ ಅವು ಪ್ರಾರಬ್ಧವಾಗಿ, ಆ ಪ್ರಾರಬ್ಧದ ವೇಗ ಎಲ್ಲಿವರೆಗೂ ಇರುತ್ತದೆಯೋ ಅಲ್ಲಿವರೆಗೂ ನಾವು ನೀವು ಈ ಜಗತ್ತಿನಲ್ಲಿ ದೇಹಧಾರಿಗಳಾಗಿ ಲೋಕದಲ್ಲಿ ನಾನಾ ರೀತಿಯ ಲೌಕಿಕ ವ್ಯವಹಾರದಲ್ಲಿ ತೊಡಗಿ ಅಜ್ಞಾನವಶದಿಂದ ನಾವು ಈ ಜಗತ್ತಿನಲ್ಲಿ ಉಳಿತೀವಿ.
ಬದುಕ್ತೀವಿ ಅನ್ನುವ ಭ್ರಮೆಯಿಂದ ನಾವು ಪ್ರಪಂಚವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ದೇಹ ಹೇಗಿದೆ ಅನ್ನುವುದನ್ನು ಸರ್ಪಭೂಷಣ ಶಿವಯೋಗಿಗಳು ತಮ್ಮ ಕೈವಲ್ಯ ಕಲ್ಪವಲ್ಲರಿ ಗ್ರಂಥದಲ್ಲಿ ನಂಬಬೇಡಲು ಮನುಜ ನಂಬಬೇಡಲು ಮಣ್ಣಂಬಿ ಕೆಡುವರುಂಟೆ ಮಣ್ಣು ಬೊಂಬೆಯಂತೆ ಈ ತನುವನಿದನು ಅಂದರು. ಏನಾದರೂ ನೀವು ನಂಬ್ರಿ, ಏನಾದರೂ ವಿಶ್ವಾಸವನ್ನು ಮಾಡ್ರಿ, ಆದರೆ ನೀವು ತೊಟ್ಟು ಬಂದಂಥ ದೇಹವನ್ನು ಮಾತ್ರ ಯಾವತ್ತೂ ನಂಬಲಿಕ್ಕೆ ಹೋಗಬೇಡ್ರಿ. ಏನು ಕಾರಣ? ನಂಬಿದರೆ ಏನು ಅನಾಹುತ ಆಗ್ತದ? ನಂಬಿದರೆ ಮೋಸ ಆಗ್ತದೆ. ಮೋಸ ಯಾಕೆ ನಂಬಬಾರದು ಅಂದರೆ ಮುಂದೆ ಅವರು ಹೇಳ್ಯಾರ, ಮಣ್ಣು ಬೊಂಬೆಯಂತೆ ತೋರಿ ಕೆಡುವ ತನುವ ಇದನು. ಇದು ಹೇಗೆ ಕೆಡ್ತದ ಮಣ್ಣಿನ ಗೊಂಬೆ ಅಂದರೆ, ಅದು ನೀರು ತಗಲದಿದ್ದಂಥ ಜಾಗದಲ್ಲಿ ಇದ್ರೆ ಸ್ವಲ್ಪ ದಿನ ಇರ್ತದ. ಮಣ್ಣೆತ್ತಿನ ಅಮಾವಾಸ್ಯೆಗೆ ತರ್ತವಲ್ಲ ಎತ್ತುಗಳು, ಬಸವಣ್ಣ ಅಂತ ತಂದಿಡ್ತೀವಿ. ದೇವರ ಜಗಲಿ ಮೇಲೆ ಇರೋ ದಿನ ಸ್ವಲ್ಪ ಚಲೋ ಇರ್ತಾವೆ, ಸ್ವಲ್ಪ ದಿನದಲ್ಲಿ ಒಂದು ಕಾಲಾದರೂ ಮುರಿತದ, ಬಾಲಾದರೂ ಮುರಿತದ, ಏನಾದರೂ ಆಗಿ ಕೆಟ್ಟು ಹೋಗ್ತದ, ಸ್ವಲ್ಪ ದಿನ ಇರ್ತದ. ಆದರೆ ಅದೇ ಮಣ್ಣಿಗೆ ನೀರು ಕಲಿಸಿಬಿಟ್ರೆ, ನೀರಿನಲ್ಲಿ ಆ ಮಣ್ಣಿನ ಎತ್ತನ್ನ ಕಲಿಸಿದಾಗ ಅದು ನೀರಿನಲ್ಲಿ ಮಣ್ಣು ಕರಗಿ ಹೋಗ್ತದ. ಅದೇ ಪ್ರಕಾರವಾಗಿ ನೀವು ಈ ದೇಹ ಕೂಡ ಅದೇ ಪ್ರಕಾರ ತಿಳ್ಕೊಡಂತಾರ. ಕೊನೆಗೆ ಏನಾಗ್ತದ? ಅದು ನೀರಿನಲ್ಲಿ ಕರಗಿ ಹೋಗ್ತದ, ಇದು ಪ್ರಾರಬ್ಧದಲ್ಲಿ ಮುಳುಗಿ ಹೋಗ್ತದೆ. ದೇಹ ಪ್ರಾರಬ್ಧದಲ್ಲಿ ಮುಳುಗಿದಾಗ ನಂತರ ಮಣ್ಣಿನಲ್ಲಾಗಲಿ ಅಥವಾ ಅಗ್ನಿಯಲ್ಲಾಗಲಿ ಬೂದಿ ಆಗ್ತದ, ಅಲ್ಲಿ ಪಂಚ ಮಹಾಭೂತದಲ್ಲಿ ಲಯ ಆಗ್ತದೆ. ಇಂಥ ದೇಹವನ್ನ ನಂಬಿ ನಮಗೇನಾಗ್ಯದಂದ್ರೆ, ಕೆಟ್ಟು ಹೋಗಿದ್ದಿ ಏ ಮನುಷ್ಯನೇ ಅಂತ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ. ಇದು ಬಹಳ ದಿನ ಯಾಕೆ ಇರೋದಿಲ್ರಿ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಧನುಸ್ಸಿಗೆ ಒಂದು ಬಾಣವನ್ನ ಇಟ್ಟು ಆ ಬಾಣವನ್ನ ಬಿಡ್ತಾನೆ. ಆ ಬಾಣ ಬಿಡುವ ವ್ಯಕ್ತಿಯ ಕೈಯಲ್ಲಿ ಧನುಸ್ಸಾದ, ಬಿಲ್ಲಾದ, ಅದಕ್ಕೆ ಬಿಲ್ ಅಂತ ಕರೀತಾರೆ. ಅದರ ಮಧ್ಯದಲ್ಲಿ ಇಟ್ಟು ಹೊಡೆಯುವುದೇನಾದ ಅದಕ್ಕೆ ಬಾಣ ಅಂತ ಕರೀತಾರೆ. ಆ ಬಾಣ ಎಷ್ಟು ದೂರ ಹೋಗ್ತದ್ರಿ ಅಂದ್ರೆ, ಇಷ್ಟೇ ದೂರ ಇಷ್ಟೇ ಸಮೀಪ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀನು ಧನುಷ್ಯನಿಂದ ಬಾಣ ಕಡೆಗೆ ಆಗುವಾಗ ಆ ಒಂದು ಬಿಲ್ಲಿನ ಒಂದು ಶಕ್ತಿ ಏನಾದ, ಆ ಶಕ್ತಿ ಎಷ್ಟು ವೇಗ ಅದ, ಅಷ್ಟು ವೇಗವನ್ನ ಪಡೆದುಕೊಂಡು ಆ ಬಾಣ ಮುಂದೆ ಹೋಗ್ತದಿಲ್ಲ. ಅದು ಕಟ್ಟಿಗೆದೇ ಇರಲಿ, ಕಬ್ಬಿಣದೇ ಇರಲಿ, ಸ್ವಂತ ಬಾಣ ಹೋಗ್ತದೇನೋ? ಸ್ವಂತ ಬಾಣ ಹೋಗೋದಿಲ್ಲ. ಧನುಷ್ಯನಿಂದ ಕಡೆಗೆ ಆದಾಗ ಮಾತ್ರ ಆ ಧನುಷ್ಯನ ಶಕ್ತಿ ಎಲ್ಲಿಯವರೆಗೂ ಬಾಣದಲ್ಲಿ ಇದೆಯೋ ಅಲ್ಲಿಯವರೆಗೆ ಹೋಗಿ ಆ ಬಾಣ ನೆಲಕ್ಕೆ ಬಿದ್ದು ಹೋಗುತ್ತದೆ. ಇದು ಗೊತ್ತಾಯ್ತಲ್ಲ? ಅದರಂಗ ನಾವು ನೀವು ಹೊಂಟಿವಲ್ಲೀಗ 10, 20, 30, 40, 50 ವರ್ಷಗಳ ದೂರ ಹೋಗಿವಿ ಬಂದೀವಿ. ಆದರೆ ಕೆಲವು ಬಾಣಗಳು 10 ವರ್ಷದಲ್ಲೇ ನೆಲಕ್ಕೆ ಬಿದ್ದು ಹೋಗ್ಯಾವ, ಸತ್ತರಿಲ್ಲ. 20 ವರ್ಷದಲ್ಲಿ ಬಿದ್ದು ಬಾವ, 50 ವರ್ಷ, ಇನ್ನೂ 10, 20 ವರ್ಷ ಹೋಗ್ಬೋದು. ಇದಕ್ಕೆ ಯಾವ ಶಕ್ತಿ ಆದ ಇಂದ ಅಂದ್ರೆ ಪ್ರಾರಬ್ಧ.
ಪ್ರಾರಬ್ಧದ ಬಲ ಎಲ್ಲಿವರೆಗೂ ಶರೀರಕ್ಕಾದೋ ಅಲ್ಲಿವರೆಗೂ ಹೋಗ್ತದ ತಮ್ಮ. ಅದು ಯಾವಾಗ ಮುಗಿತೋ ಬಾಣ ಎಲ್ಲಿ ಬೀಳ್ತದಂತ ಬಿಟ್ಟವನಿಗೆ ಗೊತ್ತಿಲ್ಲ. ಅದರಂತೆ ನಮ್ಮ ಅರಿವಿಗೆ ಬರಲಾರದೆ ಆ ಮಣ್ಣಿನ ಬೊಂಬೆ ನೀರ ಕಲಶ ನಿಮಿಷದಲ್ಲಿ ಅನ್ನಂಗ ಪ್ರಾರಬ್ಧ ಅನ್ನುವಂಥದ್ದು ಶಕ್ತಿ ಎಲ್ಲಿವರೆಗಾದ ಅಲ್ಲಿವರೆಗೂ ಹೋಗ್ತದ, ಒಂದು ದಿನ ಬಿದ್ದು ಹೋಗ್ತದ. ಹಾಗಾಗಿ ಯೋಗಿಗಳು ಏನು ಮಾಡಿದ್ರು ಅಂದ್ರೆ, ಯೋಗಿಗಳು ಈ ದೇಹವನ್ನ ನಂಬಲಾರದ ಬದುಕಿದ್ರು. ಅವರು ಏನ್ ನಂಬಲಿಲ್ಲ? ದೇಹವನ್ನ ಅವರು ನಂಬಲಿಲ್ಲ. ದೇಹವನ್ನ ನಾವು ನಂಬಿದ ಕಾರಣ ನಮಗೆ ದುಃಖ ಆಗ್ಯದ. ದೇಹವನ್ನ ಅವರು ನಂಬದೇ ಇರುವ ಕಾರಣ ಅವರಿಗೆ ಆನಂದ ಆಗ್ಯದ. ಆನಂದಕ್ಕ ದುಃಖಕ್ಕ ಕಾರಣ ಏನು ಅಂದ್ರೆ ಗೊತ್ತಾಯ್ತು. ಈಗ ಮೂಲ ಕಾರಣ ದೇಹವೇ. ಈ ಕಾರಣವಾದ ದೇಹದಿಂದ ಅನಂತ ಕಾರ್ಯ ಆಗ್ತಾವ. ಮಣ್ಣು ಒಂದೇ ಕಾರಣ ಅಂದ್ರೆ ಆ ಮಣ್ಣಿನಿಂದ ಅನಂತ ಕಾರ್ಯ ಆಗ್ತಾವ. ಮಗಿ ಆಗ್ತಾವ, ಮುಚ್ಚಳು ಆಗ್ತಾವ, ಬಹಳಷ್ಟು ಆಗ್ತಾವ. ಆದ್ರೆ ಆ ಮಗಿ ಮುಚ್ಚಳಕ ಕಾರಣ ಏನು? ಮಣ್ಣು. ಹೌದಲ್ರಿ? ಅದರಿಂದ ಸುಖ ದುಃಖಕ್ಕೆ ಕಾರಣ ಏನು ಅಂದ್ರೆ ಈ ದೇಹ. ಈ ದೇಹದಿಂದ ಹಲವು ಪ್ರಕಾರ ಹಲವು ರೀತಿ ನಮಗೆ ಆನಂದ ಆದಂಗಾಯ್ತು, ಕೆಲವು ಸಲ ದುಃಖ ಆದಂಗಾಯ್ತು. ಈ ಆನಂದ ಮುಚ್ಚಳ ಮಗಿ ಗುಡಾಣ ಆಗ್ಲಿಕ್ಕೆ ಕಾರಣ ಏನು? ಮಣ್ಣೇ ಕಾರಣ ಅಲ್ಲ. ಸುಖ ದುಃಖ ಮಿಶ್ರ ಜೀವಾತ್ಮ ನಿನಗಾಗಬೇಕಾದ್ರೆ ಕಾರಣ ಏನು ಅಂದ್ರೆ ದೇಹವೇ ಕಾರಣ. ಆ ಒಂದು ಗುರಿಯನ್ನು ಇಟ್ಟುಕೊಂಡು ಸರ್ಪಭೂಷಣರು ಹಲವು ಮಂದಿ ಮಹಾತ್ಮರು ಹೇಳ್ತಾ ಬಂದಾರ, ಇದನ್ನ ನಂಬಬೇಡ. ಕಾರಣ ಎಲ್ಲಿವರೆಗೂ ನಾವು ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನ ಗುರುಮುಖದಿಂದ ತಿಳಿದುಕೊಂಡು ಯಾವುದನ್ನು ನಾವು ನಂಬಬೇಕು ಅಂದ್ರೆ ಇರುವುದನ್ನ ನಂಬಬೇಕು ವಿನಃ ಇರಲಾರದನ್ನು ನಂಬಾರ್ದಂತ ಅರ್ಥ. ಇರೋದೇನು? ಇರೋದು ಬ್ರಹ್ಮ ಸತ್ಯ ಅದ. ಆ ಬ್ರಹ್ಮ ಸ್ವರೂಪನೇ ನೀನಿದ್ದಿ. ಅದಕ್ಕೆ ನಿನ್ನ ನಂಬಿಕೆಯನ್ನ ನೀನು ಮಾಡಲಾರದೆ ನಿನ್ನದಲ್ಲದ ವಸ್ತುವಿನ ಮೇಲೆ ನಂಬಿಕೆ ಮಾಡಿದ್ದೆಲ್ಲ ಇದೇ ದುಃಖಕ್ಕೆ ಕಾರಣ ಆದದ್ದು ಅಂತ. ಜ್ಞಾನಿಗಳು ತಮ್ಮ ಸ್ವರೂಪವನ್ನು ತಿಳ್ಕೊಂಡು ಅದನ್ನು ನಂಬಿದರು. ಯಾರು ಆ ಒಂದು ಇರುವ ವಸ್ತುವನ್ನ ವಿಶ್ವಾಸ ಮಾಡ್ಯಾರ ಅವರಿಗೆ ದುಃಖ ಎಂದೂ ಇಲ್ಲ, ದುಃಖ ಆಗೋದಿಲ್ಲ ಅವರಿಗೆ. ಅದನ್ಯಾರು ನಂಬಿಲ್ಲ ಅವರಿಗೆ ದುಃಖ ತಪ್ಪಿದ್ದಲ್ಲ. ಆ ವಿಚಾರವಾಗಿ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ ನಾವು ನಮ್ಮ ಸ್ವರೂಪವನ್ನ ನಾವು ನಂಬಬೇಕು ವಿನಃ ಅನ್ಯ ಸ್ವರೂಪವನ್ನು ನಾವು ನಂಬಬಾರದು. ಅಂದ್ರೆ ಅರ್ಥಾತ್ ನಾಮರೂಪವನ್ನ ನಂಬಬೇಡ, ಅಸ್ಥಿಭಾತಿ ಪ್ರಿಯವನ್ನ ಬಿಡಬೇಡ. ನಾವು ಇದನ್ನ ನಂಬಿವಿ, ಅದನ್ನ ಬಿಟ್ಟಿವಿ. ನಾಮರೂಪವನ್ನ ನಂಬಿವಿಲ್ಲ ನಾವು, ಆದ್ರೆ ಅಸ್ಥಿಭಾತಿ ಪ್ರಿಯವನ್ನ ಬಿಟ್ಟಿವಿ. ಜ್ಞಾನಿಗಳು ಅಸ್ಥಿಭಾತಿ ಪ್ರಿಯವನ್ನ ನಂಬಿದ್ರು, ನಾಮರೂಪವನ್ನು ಬಿಟ್ರು. ಇವತ್ತೀಗ ಸಾಯಂಕಾಲ ಒಬ್ಬರು ಫೋನ್ ಮಾಡಿದ್ರು ನನಗೆ, ಅಪ್ಪಾಜಿ ನಾನು ದೇವಿ ಪಾರಾಯಣವನ್ನು ಮಾಡ್ತಾ ಇದ್ದೀನಿ,
ಈ ಯಾವಾಗ ಪಾರಾಯಣ ಪ್ರಾರಂಭ ಆಗ್ತದ ಆವಾಗಲೇ ನನ್ನ ಮನಸ್ಸು ಬಹಳ ದ್ವಂದ್ವದಲ್ಲಿ ಮುಳುಗಿ ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅನ್ನುವುದು ನನಗೆ ಬಹಳ 2-3 ದಿನದಿಂದ ದೊಡ್ಡ ಸಂಶಯ ಆಗದ. ಇದನ್ನು ತಮ್ಮಲ್ಲಿ ಕೇಳಬೇಕು ಅಂತ ಅನಿಸಿತ್ತು, ಅದಕ್ಕೆ ಮಾಡೀನಿ. ನನಗೆ ಶಾಂತಿ ಆಗುವಂಗ, ಅಮ್ಮನ ಪಾರಾಯಣ ಮುಗಿಯತನ ಶಾಂತಿ ಆಗುವಂಗ ಒಂದು ಮಾತು ಹೇಳಲ್ಲ. ಏನು ಹೇಳ್ತಾ ಎಂದೆ. ಈಗ ನಾನು ಪಾರಾಯಣಕ್ಕೆ ಕುಂತಾಗ ಅಲ್ಲಿ ಪೂಜಾ ನೇಮ ಧ್ಯಾನ ಅನಂತ ವಿಚಾರಗಳವ. ಈಗ ನಮ್ಮಪ್ಪ ಗುರುನಾಥನಿಗೆ ಮಾಡಬೇಕು, ಇದಕ್ಕೆ ಮಾಡಬೇಕು, ಅಥವಾ ಅವರಿಗೆ ಮಾಡಿ ಇದಕ್ಕೆ ಬಿಡಬೇಕು, ಎಂಥ ದ್ವಂದ್ವ ಸಮಸ್ಯೆ ಸಂಶಯ ನನಗಾಗ್ಯದ. ಅಲ್ಲ, ಇದನ್ನ ಜಗನ್ಮಾತೆ ದೊಡ್ಡೋಳಂದ್ರೆ ನ ಗುರೋರ್ ಅಧಿಕ ಅನ್ನುವಂಥ ಸುತ್ತಿವಾಕ್ಯ ಸಣ್ಣದಾಗ್ತದೆ. ಗುರುವಿಗೆ ಮಾಡಿ ಇಲ್ಲಿ ಜಗತ್ತಿಗೆ ಕಾರಣವಾದಂಥ ಮಾತೆಗೆ ಮಾಡದಿದ್ದರೆ ಇಲ್ಲಿಯೂ ಕೂಡ ಗದ್ದಲಾಗ್ತದೆ, ಸಂಶಯ ಬಂದಂದು. ನಾನು ಹೇಳಿದೆ, ನೋಡಮ್ಮ, ಈ ಸಂಶಯ ಹೋಗ್ಬೇಕಾದ್ರೆ ಬಹಳ ದಿನ ಬೇಕಂದೆ. ಒಂದು ದಿನದಲ್ಲಿ ಈ ಸಂಶಯ ಹೋಗೋದಲ್ಲ, ಒಂದು ತಾಸಿನಲ್ಲಿ ಹೋಗೋದಲ್ಲ, ಒಂದು ವರ್ಷದಲ್ಲಿ ಹೋಗೋದಲ್ಲ. ಯಾಕಂದ್ರೆ ನಿನಗೆ ಸಂಕ್ಷಿಪ್ತದಲ್ಲಿ ತಿಳಿಸ್ಬೇಕಂದ್ರೆ, ಯಾವ ತಾಯಿ ಒಬ್ಬಳಿದ್ದಾಳ, ತಾಯಿಯಲ್ಲಿ ಒಬ್ಬ ಮಗ ಎಲ್ಲಿಂದ ಹುಟ್ಟಿದ? ತಾಯಿಯಿಂದ ಹುಟ್ಟಿದ. ಈಗ ಅಲ್ಲಿ ಪ್ರಶ್ನೆ ಮಾಡಿದಾಗ ತಾಯಿ ಮೊದಲು ಮಗ ಮೊದಲು ಅಂತ ವಿಚಾರ ಮಾಡಿದ್ರೆ, ತಾಯಿ ಇಲ್ಲದೆ ಮಗ ಇಲ್ಲ, ಮಗ ಇಲ್ಲದೆ ತಾಯಿ ಇಲ್ಲ. ಹಾಗಾಗಿ ಜಗದೃಷ್ಟಿಯಿಂದ ನೋಡಿದರೆ ನೀವು ಗುರು ದೊಡ್ಡದಂತ ಇರಲಿ, ಈ ಜಗನ್ಮಾತೆ ಸಣ್ಣವಳು ಅಂತ ಅನ್ನಂಗಿಲ್ಲ. ಆ ಜಗನ್ಮಾತೆ ಚಿಕ್ಕವಳು, ಗುರು ದೊಡ್ಡವನು ಅಂತ ತಿಳ್ಕೊಂಗಿಲ್ಲ. ಇದು ಬಹಳ ದಿನ ನಿನಗ ವೇದಾಂತ ಶಾಸ್ತ್ರ ಕೇಳಿದಾಗ ಆವಾಗ ನಿಶ್ಚಯ ಆಗ್ತದ. ಅಲ್ಲಿವರೆಗೂ ಸಂಶಯ ಹೋಗೋದಿಲ್ಲ. ಯಾಕ್ರಿ, ನೀನು ಗುರು ದೊಡ್ಡವನೇ, ನ ಗುರುರಧಿಕ, ಗುರು ಚಿಕ್ಕವನಲ್ಲ, ಹಡದೆ ತಾಯಿ ಸಣ್ಣಕ್ಕೆಲ್ಲ. ಆದ್ರೆ ಇಲ್ಲಿ ನೀನು ನೋಡುವ ದೃಷ್ಟಿಯಿಂದ ತಿಳ್ಕೋಬೇಕು. ಅದು ಘಟಾಕಾಶ ಮಠಾಕಾಶ. ತಾಯಿಯಲ್ಲಿ ಇರುವುದು ಅದೇ ಪರವಸ್ತು, ಗುರುವಿನಲ್ಲಿ ಇರೋದು ಅದೇ ಪರವಸ್ತು. ಗುರುವಿನ ನಾಮರೂಪದ ದೇಹವನ್ನ ಬಿಡು, ಜಗನ್ಮಾತೆಯ ಅಲಂಕಾರಗಳನ್ನು ಬಿಡು. ಜಗನ್ಮಾತೆಯಲ್ಲಿ ಗುರುನಾಥನಲ್ಲಿ ಇರುವಂತ ಸ್ವರೂಪ ಏನದ ಅದು ಒಂದೇ ಅಂತ ತಿಳ್ಕೊಂಡು ಮುಂದುವರಿ, ಆವಾಗ ಸಂಶಯ ಹೋಗ್ತದಂತ ಹೇಳಿದೆ ನಾನು. ಬಲ್ಲರಿಗೆ ಹೆಂಗಾಗ್ತದ? ಬರೀ ಇದೇ ದ್ವಂದ್ವದಲ್ಲಿ ಬಹಳ ಆಗ್ತಾವ. ಸಂಶಯ ಬಂತ ನೋಡು. ಅದಕ್ಕೆ ಅಲ್ಲೇ ಹೇಳ್ಯಾರ ಅವರು, ಅವನು ನನಗೆ ಭೇದ ಮಾಡವನು, ಅವನು ನರಕದಲ್ಲಿ ಹುಟ್ಟುವನು ಅಂತ ಅದೇ ದೇವಿ ಚರಿತ್ರೆಯಲ್ಲಿ ಬರ್ತಾರೆ. ಎಷ್ಟು ಚಂದ ಅದಂದ್ರೆ ಅದನ್ನ ಓದ್ತೀವಿ, ಅದನ್ನ ತಪ್ಸಂಗಿಲ್ಲ. ಆದರೆ ಅದರಲ್ಲಿ ಇರುವಂತ ತತ್ವಗಳನ್ನು ಲಕ್ಷ್ಯದ ತಗೋದಿಲ್ಲ. ತತ್ವದಲ್ಲಿ ಲಕ್ಷ್ಯ ಇಲ್ಲ. ನಾನು ಬೇರೆ ನೀನು ಓದೋನು ಬೇರೆ ಅಂತ ಯಾರು ತಿಳ್ಕೊಂತಾರ ಅವರು ನರಕ ತಪ್ಪೋದು ಅಂತ ಅವರೇ ಬರ್ದಾರ. ಅಂದಾಗ ಇಲ್ಲಿ ಯಾವ ರೀತಿ ಅದನ್ನು ಪೂಜಿಸಬೇಕು, ಯಾವ ರೀತಿ ಧ್ಯಾನಿಸಬೇಕು ಅಂತ ಅಂದುಕೊಂಡಾಗ ಅದಕ್ಕೆ ಶಾಸ್ತ್ರಜ್ಞಾನ ಬೇಕಂತ. ಶಾಸ್ತ್ರಜ್ಞಾನ ಇಲ್ಲದೆ ಆಗೋದಿಲ್ಲ. ಅದಕ್ಕಾಗಿ ಎರಡರಲ್ಲೂ ಒಂದು ತೆಗೆಯಂದೆ ನಾನು.
ಒಂದು ಅರಮನೆ ಅದ, ಒಂದು ಗುಡಿಸಲು ಅದ. ಗುಡಿಸಲು ಎಂದು ಅರಮನೆ ಆಗೋದಿಲ್ಲ, ಅರಮನೆ ಎಂದು ಗುಡಿಸಲು ಆಗ್ತದೇನು? ಗುಡಿಸಲು ಗುಡಿಸಲೇ, ಅರಮನೆ ಅರಮನೆ. ಆದರೆ ಇವೆರಡೂ ಎಲ್ಲಿಯವರೆಗೂ ಆವ ಅದು ಒಂದಕ್ಕೊಂದು ದೊಡ್ಡದು ಸಣ್ಣದಂತ ಗೊತ್ತು ಮಾಡಕ್ಕಾವವು. ಅರಮನೆ ಸಮೀಪ ಗುಡಿಸಲಿತ್ತಂದ್ರೆ ಏನಾಗ್ತದ? ಇದು ಚಿಕ್ಕದನಿಸ್ತದ. ಈ ಗುಡಿಸಲು ಬೆತ್ತಾಗ ಅರಮನೆ ನೋಡಿವಂದ್ರೆ ದೊಡ್ಡದಂತದ. ಈಗ ಅದು ಒಂದೇ ಅಂತ ಕಾಣಬೇಕಾದ್ರೆ ಒಂದನ್ನ ನೀನು ಕೆಡೋಬೇಕಂದೆ. ಗುಡಿಸಲಾದ್ರೂ ಕೆಡು, ಇಲ್ಲ ಅರಮನೆ ಆದ್ರೂ ಕೆಡು. ಒಂದೇ ಕಾಣಬೇಕಲ್ಲ, ಮತ್ತೆ ಎರಡು ಕಾಣ್ತಾ ಒಂದಾಗ ಒಂದು ನಾಶ ಮಾಡಬೇಕಲ್ಲ. ಆದ್ರೆ ಅದು ನಾಶ ಮಾಡಿ ಒಂದು ಮಾಡೋದಲ್ಲ, ಇದು ಅರ್ಥ ಮಾಡಿಕೊಂಡು ಒಂದು ಮಾಡೋದು. ಏನ್ ಅರ್ಥ ಮಾಡೋದು? ಗುಡಿಸಲಲ್ಲಿ ಇರುವುದು ಅದೇ ಬೈಲು, ಅರಮನೆಯಲ್ಲಿರುವುದು ಅದೇ ಬೈಲು ಅಂತ ತಿಳ್ಕೊಂಡ್ರೆ, ಬೈಲಿನ ದೃಷ್ಟಿ ನೋಡುವ ಭಾವ ಬಂದ್ರೆ ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣದಲ್ಲ. ಗುರು ದೊಡ್ಡವನು, ಇದು ಸಣ್ಣವನಂತಲ್ಲ. ಇದು ಸಣ್ಣದು, ಇದು ದೊಡ್ಡದು ಅಂತಲ್ಲ. ಈ ರೀತಿ ಘಟಾಕಾಶ ಮಠಾಕಾಶ ಅರ್ಥ ಮಾಡ ಬಂದಾಗ ತಿಳಿತು ನನಗೆ ಅನ್ಲಕ್ಕೆ. ತಿಳಿದ್ರಪ್ಪ ಅನ್ನ ಭಾಳ ಸಾರ್ಥಕ ಆಯ್ತ ಮನ್ ತಿಳಿದ್ರೆ ಸಾರ್ಥಕಲ್ಲ. ಹಾಗೆ ನಾವು ಏನು ಮಾಡಬೇಕು ಅಂದ್ರೆ ಬಹಳವಾಗಿ ಅಂತರಂಗದ ವಿಚಾರವನ್ನು ಮಾಡಿಕೊಂಡು ನಾವು ಭೋಗಿ ಅಥವಾ ಜ್ಞಾನಿ ಅಂತ ಆಗಬೇಕು ವಿನಃ ಮೇಲಿನ ಭಾವದಿಂದ ಇವರು ಅಜ್ಞಾನಿ, ಇವರು ಜ್ಞಾನಿ, ಇವರು ಭೋಗಿ, ಇವರು ಯೋಗಿ ಅಂತ ಹೇಳಕ್ ಬರೋದಿಲ್ಲ. ಒಂದು ಸಲ ಪ್ರಸಂಗದಲ್ಲಿ ಏನಾಗಿತ್ತಂದ್ರೆ, ಮುಪ್ಪು ಆದವರಿಗೆ ಇಂದ್ರಿಯಗಳ ನಿಗ್ರಹವಂತ ಹೇಳಕ್ ಬರಂಗಿಲ್ಲ. ಬಹಳ ಯೌವನ ಇತ್ತು ಅಂದ್ರೆ ಇಂದ್ರಿಯ ನಿಗ್ರಹ ಮಾಡಕ್ ಬರೋದಿಲ್ಲ ಅಂತ ಅನ್ನಂಗಿಲ್ಲ. ಮುಪ್ಪಾಗ್ಯದ ಇಂದ್ರಿಯ ನಿಗ್ರಹವ ಅಂತ ಹೇಳಂಗಿಲ್ಲ. ಇವನು ಚಿಕ್ಕವನ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತನೂ ಅನ್ನೋಕ್ ಬರೋದಿಲ್ಲ. ಇದು ನಮ್ಮ ನಿಮ್ಮ ಕತೆ ಅಲ್ಲ. ಒಂದು ಪ್ರಸಂಗದಲ್ಲಿ ಹಳೇ ಕತೆ ಬರೆದಾರ ಅವರು. ಸುಖಮನಿ ಮತ್ತು ವ್ಯಾಸಮನಿಗಳು ದಾರಿಯಲ್ಲಿ ಹೊರಟಿದ್ರು. ಯಾರೋ ಸುಖಮನಿ ಮತ್ತು ವ್ಯಾಸಮುನಿ. ಆವಾಗ ದಾರಿಯಲ್ಲಿ ಏನಾಯ್ತಂದ್ರೆ, ಒಂದು ಹಳ್ಳ ಇತ್ತು ಅಥವಾ ನದಿ ಇತ್ತು ಅಂತ ಇಟ್ಕೊಳ್ರಿ. ಆ ಹಳ್ಳದ ನದಿಯ ದಂಡೆ ಮೇಲೆ ಒಬ್ಬ ಸ್ತ್ರೀ ದಿಗಂಬರ ಅವಸ್ಥೆಯಿಂದ ತನ್ನೆಲ್ಲ ವಸ್ತ್ರಗಳನ್ನು ತೆಗೆದು ಸ್ನಾನ ಮಾಡಕತ್ತಿಲ್ಲ. ದೂರದಲ್ಲಿ ಮುಂದ ಸುಖಮನಿ, ಹಿಂದಿಂದ ವ್ಯಾಸಮನಿ. ಆಕೆ ಸ್ನಾನ ಮಾಡುವ ಪಕ್ಕದಲ್ಲೇ ಹೋದ್ರು. ಯಾರೋ ಮುಂದ ಸುಖಮನಿ ಹೋದ. ಆ ಎಮ್ಮ ನಿಶ್ಚಿಂತೆಯಿಂದ ಯಾವ ಭಯ ಭೀತಿ ಇಲ್ಲದೆ ಸ್ನಾನವನ್ನು ಮಾಡ್ತಾ ಇದ್ಲ. ಯಥಾರ್ಥವಾಗಿ ಸ್ನಾನ ನಡೆದಿತ್ತು. ಈ ಸುಖಮುನಿ ಹೋದ, ಹಿಂದೆ ಇದ್ನಲ್ಲ ವ್ಯಾಸ, ಅವರು ಬರ್ತಿದ್ರು. ಯಾವಾಗ ವ್ಯಾಸ ಮುನಿ ಬರೋದು ನೋಡಿ ದಿಗಂಬರವಾಗಿ ಸ್ನಾನ ಮಾಡುವಂತ ಸ್ತ್ರೀ ತಕ್ಷಣದಲ್ಲೇ ಮೈ ಮೇಲೆ ಅರಿವೆ ಅಂದ್ರೆ ಬಟ್ಟೆಗಳನ್ನು ಹಾಕಿ ಮುಚ್ಕೊಂಡು. ಆವಾಗ ವ್ಯಾಸ ಎನಿಸ್ತು, ಏನು ಆಶ್ಚರ್ಯ, ಏನು ಆಶ್ಚರ್ಯ, ನಮಗೂ ಆಗ್ತದಿಲ್ರಿ. ಒಬ್ಬ ಯೌವನದಿಂದ ಇಂದ್ರಿಯ ಪಟುತ್ವದಿಂದ ಕೂಡಿದಂತ ಸುಂದರ ಪುರುಷ ತನ್ನ ಕಣ್ಣು ಮುಂದೆ ಹಾದು ಹೋದ್ರು ಕೂಡ ಈಕೆ ದಿಗಂಬರವಾಗಿಯೇ ಸ್ನಾನ ಮಾಡಿದ್ಲು.
ನಾನು ವಯಸ್ಸಾದ ಮುಪ್ಪಾಗ್ಯದ, ನನ್ನ ನೋಡಿ ಈಕೆ ಬಟ್ಟೆ ಹಾಕಿಲ್ಲ ಅಂದ್ರೆ ಏನು ಆಶ್ಚರ್ಯ ಅಂತ ವ್ಯಾಸಗನಿಸ್ತು. ಇದೇನು ಆಶ್ಚರ್ಯ. ಆವಾಗ ಕೇಳಿದ ವ್ಯಾಸ, ತಾಯಿ, ಆ ಸುಖಮನಿ ಹೋದಾಗ ದಿಗಂಬರ ಇದ್ದು ನಾನು ಬರುವಾಗ ಅರಿವೆಯನ್ನ ನೀನು ಯಾಕೆ ಹಾಕಿಕೊಂಡಿ ಅಂತ ಕೇಳಿದಾಗ ಆತ ಮುಂದುವರೆದು ಹೇಳ್ದ, ಸುಖಮುನಿ ಯೌವನ ದಿಗಂಬರ ಅವನು, ಪರಂತು ಆ ಸುಖಮುನಿ ಬಟ್ಟೆ ಇಲ್ಲ ಮೈ ಮೇಲೆ, ವ್ಯಾಸಗ ಮೈ ತುಂಬ ಬಟ್ಟೆ ಅವ. ಅಂಥವನು ಬಂದರೂ ಕೂಡ ಏನು ಅನಿಸ್ಲಿಲ್ಲ. ನಾ ಮುಪ್ಪಿನವನು ಮೈ ತುಂಬ ಬಟ್ಟೆಯನ್ನು ಹಾಕಿಕೊಂಡು ಅಂಗಾಂಗಗಳನ್ನು ಮುಚ್ಚಿಕೊಂಡವನು, ಎಷ್ಟಿದ್ರೆ ಹಿಂಗ್ಯಾಕಾಯ್ತು ಅಂತ ಆ ಸ್ತ್ರೀಯನ್ನು ಕೇಳಿದಾಗ ಆಕೆ ಹೇಳಿದ್ಲು, ನಿಜ, ನೀವು ಮೈ ತುಂಬ ಬಟ್ಟೆ ಹಾಕಿಕೊಂಡ್ರಿ, ಪರಂತು ಆ ಒಂದು ಸುಖಮನಿ ಮೈ ತುಂಬ ಬಟ್ಟೆ ಇಲ್ಲ, ಯೌವನದವನು ಖರೆ, ಪರಂತು ಅಂದ್ರೆ ಆದರೆ ಅವನಲ್ಲಿ ಕಾಮ ಕ್ರೋಧಾದಿಗಳು ಇಲ್ಲ, ನಿನ್ನಲ್ಲಿ ಇನ್ನ ಕಾಮ ಕ್ರೋಧಾದಿಗಳು ಆವ, ಅದಕ್ಕಾಗಿ ಅಲ್ಲಿ ಹಾಕಲಿಲ್ಲ, ಇಲ್ಲಿ ಹಾಕಬೇಕಾಯ್ತು ಅಂತ ಉತ್ತರ ಕೊಟ್ಲು. ನೋಡ್ರಿ, ಅಂದ್ರೆ ಏನು ಅರ್ಥ ಮಾಡ್ತಾರೆ ಇಲ್ಲಿ? ಯಾರು ಮುಪ್ಪಾದದ್ದು ಮುಖ್ಯ ಅಲ್ಲ, ಮುಪ್ಪು ಅದು ಹೇಳ್ತಾರೆ, ಹುಣಸೆಯ ಮರ ಮುಪ್ಪಾದರೆ ಹುಳಿ ಮುಪ್ಪೆ. ನನ್ನಲ್ಲಿ ಹೇಗೆ ಕಂಡು ಕಾಮಕ್ರೋಧಾದಿಗಳಂತ ಆ ಸ್ತ್ರೀ ಪ್ರಶ್ನೆ ಮಾಡಲಿ. ನನ್ನಲ್ಲಿ ಆದಂತ ನೀನ್ ಹೆಂಗ ತಿಳ್ಕೊಂಡಿ, ಅವನಲ್ಲಿ ಇಲ್ಲ ಅಂತ ಹೆಂಗ್ ತಿಳ್ಕೊಂಡೆ ಅಂತ. ನೀವು ಹೋಗುವ ದಾರಿಯಲ್ಲಿ ಇದೇ ಜಾಗದಲ್ಲಿ ಸುಖಮನಿ ನಡೆದು ಹೋದ. ನನ್ನ ಮುಂದೆ ಒಬ್ಬ ಸ್ತ್ರೀಯಳು ಸ್ನಾನ ಮಾಡ್ತಾಳಂತ ಆತನ ಕಲ್ಪನೆ ಇಲ್ಲ. ಆತ ನನ್ನ ಮುಂದೆ ಒಬ್ಬ ದಿಗಂಬರ ಸ್ತ್ರೀ ಸ್ನಾನ ಮಾಡ್ತಾಳಂತ ಗೊತ್ತಿಲ್ಲದೆ ಆತ ಅಂತರಂಗದ ಸ್ಥಿತಿಯಲ್ಲಿ ಹಾಗಾಗಿ ಅವನ ಇಂದ್ರಿಯಗಳು ಪಟುತ್ವ ಇದ್ರೂ ಕೂಡ ಆ ಜ್ಞಾನ ದೃಷ್ಟಿಯಿಂದ ಅಂತರ್ಮುಖ ಆಗ್ಯದ. ಅವನ ಮುಂದೆ ಬಟ್ಟೆ ಹಾಕಿಕೊಂಡ್ರು ಅಷ್ಟೇ, ಬಟ್ಟೆ ಬಿಚ್ಚಿದ್ರು ಅಷ್ಟೇ. ಆದ್ರೆ ನೀನು ನಾನು ದಿಗಂಬರ ಸ್ತ್ರೀ ಸ್ನಾನ ಮಾಡ್ತಾಳಂತ ಅಷ್ಟಲ್ಲದೆ ನನ್ನ ನೋಡಿ ಬಟ್ಟೆ ಹಾಕಿಕೊಂಡ್ಲು ಅಂತ ನಿನಗಾದಲ್ಲ ಅರಿವು. ಅಂದ್ರೆ ನಿನ್ನಲ್ಲಿ ಇನ್ನೂ ಬಹಿರ್ಮುಖ ವೃತ್ತಿಯಾದ, ವಯಸ್ಸು ಮುಪ್ಪಾಗ್ಯದ, ವೃತ್ತಿ ಬಹಿರ್ಮುಖ ಅದ. ಆದ್ರೆ ಅವನ ವಯಸ್ಸು ಚಿಕ್ಕದಾದ, ವೃತ್ತಿ ಅಂತರ್ಮುಖ ಆದಂತ ಉತ್ತರ ಕೊಟ್ಟಾಗ ಆ ವ್ಯಾಸ ಮುನಿಗಳಿಗೆ ಆ ಸ್ತ್ರೀಯಳ ಮಾತನ್ನ ಕೇಳಿ ನಾಚಿಗೆ ಬಂತು ಅಂತ ಬರ್ದ. ಹಾಗಾಗಿ ನಾವು ಇಂಥ ಒಂದು ವ್ಯಾಸ ಮುನಿಗೆ ನಾವು ಈಗೇನು ಹೇಳ್ಬೇಕು, ಸುಖಮುನಿಗೆ ವಯಸ್ಸಾದವನು ಅಂತ ತಿಳ್ಕೋಬೇಕು, ವ್ಯಾಸ ಮುನಿಗೆ ಹರಿದವನು ಅಂತ ಅರ್ಥ ಮಾಡ್ಬೇಕು. ಇವನಿಗೆ ಯೌವನ ಅದ, ಅವನಿಗೆ ಮುಪ್ಪಾದಂತ ಅರ್ಥ ಮಾಡ್ಬೇಕಲ್ಲ. ಯಾಕಂದ್ರೆ ಮಹಾತ್ಮರು ಹೇಳ್ಯಾರ, ಸಾಧು ಸಿದ್ಧರು ಎಂದು ತೋದ ಕಾವಿಯ ಹೊದೆದು ಮೇದಿನಿಯ ಮೇಲೆ ತಿರುಗುವ ಅವರು ಮಾದಿಗರು ಸರ್ವಜ್ಞ ಅಂತ ಬರೆದಾರ. ಮಾದಿಗರಂದ್ರೆ ಕಡಿಮೆ ಕುಲದವ್ರಂತಲ್ಲ, ವ್ಯಭಿಚಾರಿಗಳಂತ ಅರ್ಥ ಮಾಡ್ಬೇಕಲ್ಲ. ಕಡಿಮೆ ಕುಲದವರು ಮತ್ತೆ ಎಲ್ಲಾ ಕುಲದವ್ರನ್ನ ಹಾಕ್ಯಾರಲ್ಲ, ಹಾಕ್ಲಾರ್ದವ್ರಾರ, ಹಾಕಿದವ್ರಾರ.
ಆದ್ರೆ ಅರ್ಥ ಮಾಡೋದಿಷ್ಟೇ, ಎಲ್ಲರೂ ಹಾಗೆ ಅಂತ ತಿಳಿಬಾರದು. ಸಾಧು ಸಿದ್ಧರು ಎಂದು ಮೇಧಿನಿ ಅಂದ್ರೆ ಈ ಜಗತ್ತಿನಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಿರುಗಾಡ್ತಾರಲ್ಲ, ಅವರಿಗೆ ಏನಂತ ಕರೆದ್ರು? ಮಾದಿಗರು. ಯಾಕ್ರಿ ಅಂದ್ರೆ ಅವರಿಗೆ ಬಟ್ಟೆಯಿಂದನೇ ನಮಗೆ ಏನಾದ್ರೂ ಇಂದ್ರಿಯ ನಿಗ್ರಹ ಆಗ್ತವ ಅಂತ ಅನ್ಕೊಂಡ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ. ಬಟ್ಟೆ ಅದು ಏನ್ ಮಾಡ್ತಾರೆ? ಮೈ ಮುಚ್ಚಲಿಕ್ಕೆ ಒಂದು ಸಾಧನ. ಅದಕ್ಕೆ ಬಸವಾನಂದ ಅಪ್ಪ ಅವ್ರು ಹೇಳ್ತಿದ್ರಲ್ಲ, ಅದನ್ನ ನೀನು ಹಾಕಿದ್ದನ್ನ ಕತ್ತೆ ಮೇಲೆ ಹಾಕಿದ್ರು ಕೂಡ ಅದು ಸಾಧು ಆಗ್ಬೇಕು ನೋಡು. ಅಂದ್ರೆ ಆ ಬಟ್ಟೆಗೆ ಅಷ್ಟು ತಾಕತ್ತಾದಂತ ನಂಬ್ತೀವಿ. ನಿನಗೆ ಹಾಕಿದ್ರೆ ಆಗ್ಯದ ಅಂದ್ಮೇಲೆ ಇನ್ನೊಬ್ಬರಿಗೆ ಹಾಕಿದ್ರೆ ಆಗ್ಬೇಕಲ್ಲ. ಅಂದ್ರೆ ಏನು ವಿಚಾರ ಮಾಡೋರು ನಾವು ಇಲ್ಲಿ? ಬಟ್ಟೆಯನ್ನು ನೋಡಬಾರದು ಅಂತ ಅರ್ಥ. ಅವನು ದಿಗಂಬರ ಅನಂತ ನೋಡಂಗಿಲ್ಲ, ಬಿಳಿ ಬಟ್ಟೆಯಲ್ಲಿ ಅನಂತನೂ ಹೇಳಂಗಿಲ್ಲ, ಕಾಯಿ ಬಟ್ಟೆಯಲ್ಲಿ ಅನಂತೂ ಹೇಳಂಗಿಲ್ಲ, ಸಾಧು ಆಗ್ಯಾನ ಇಂದ್ರಿಯ ನಿಗ್ರಹ ಆಗಿದಂತ ಹೇಳಂಗಿಲ್ಲ. ನಾನು ಒಂದು ಸಲ ಪ್ರಸಂಗದಲ್ಲಿ ಪ್ರಶ್ನೆ ಮಾಡಿದೆ, ಯಾರ್ಯಾರಿದ್ರು ಅಂದ್ರೆ ಇವತ್ತಿಗೂ ಮಠಮಾರಿಯ ಶಿವಾನಂದ ಮಠದ ಯಾವ ಕಲ್ಲೂರಿನ ಭಾರತೀ ಸ್ವಾಮಿಗಳು, ಮಠಮಾರಿಯ ಸ್ವಾಮಿಗಳು, ಜ್ಞಾನಾನಂದ ಮಹಾರಾಜರು, ಇವೆಲ್ಲ ಒಂದೇ ಕಾರಣಕ್ಕೆ ಹೊರಟಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಆರುಢ ಜ್ಯೋತಿ ನಂತರ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ದೇಹ ಬಿಟ್ಟಾಗ ಅವರ ಚಿತ್ರ ಬಂದಿತ್ತಲ್ಲ, ಒಂದು ಮೂರ್ತಿ, ಅದೆಲ್ಲ ಕಡೆ ಮೆರವಣಿಗೆ ಬಂದಿತ್ತಲ್ಲ. ನಾವು 2-3 ದಿನ ಆ ಕಡೆ ಇದ್ದೀವಿ. ಕೊನೆಗೆ ಶಕ್ತಿನಲ್ಲಿ ಬಂದು ತಾವೆಲ್ಲರೂ ಬಸವ ಕಲ್ಯಾಣ ಮಂಟಪದಲ್ಲಿ ವಿಧಿವತ್ತಾಗಿ ಅದನ್ನ ಬೀಳ್ಕೊಟ್ವಿ. ಆ ಪ್ರಶ್ನೆ ಬೇರೆ. ನಾವು ನಿರ್ಮಾಣಿ ಮಠ ದಾಟಿ ಮತ್ತೆ ಚಾಗಬಾಯಿ ಮುಗಿಸಿಕೊಂಡು 10 ಬರಬೇಕಾಗಿತ್ತು. ಆವಾಗ ದಾರಿಯಲ್ಲಿ ಯಾವುದೋ ಒಂದು ಪ್ರಶ್ನೆ ಚರ್ಚೆ ಬಂತು. ನಮ್ಮ ಬಸವಾನಂದರು ನೋಡು, ಇಂದ್ರಿಯ ನಿಗ್ರಹ ಆಗಬೇಕಾದ್ರೆ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ಆತಂಗೆ ಕೂಟ ಒಪ್ಪುದೆ ಶಿವಪದವು ಅಂತ ಆಧಾರ ಒಟ್ಟು ತಮ್ಮ ಖಾರ ರೊಟ್ಟಿ ತಿಂದವರಿಗೆ ಇದು ಉತ್ಪತ್ತಿ ಆಗ್ತದಂದ್ರೆ, ಮತ್ತೆ ಹೋಳಿಗೆ ತುಪ್ಪ ಅನಂತ ಪದಾರ್ಥಗಳನ್ನ ತಿಂದವರಿಗೆ ಇದು ಉತ್ಪತ್ತಿ ಆಗ್ತದೋ ಇಲ್ಲೋ ಮೊದಲನೇ ಪ್ರಶ್ನೆ. ಇಲ್ಲ, ಆಗಲೇಬೇಕು. ಆದಮೇಲೆ ಮುಂದಗತಿ ಮುಂದಂತೂ ಗೊತ್ತದ ಏನಾಗಬೇಕಂತ ಆಗ್ತದ. ಇಲ್ಲ, ಅದು ನಿಗ್ರಹ ಆಗ್ತದ. ಅವರು ಯೋಗಿಗಳು ಸಾಧನೆಯಿಂದ, ಜ್ಞಾನಿಗಳು ತಪಶಕ್ತಿಯಿಂದ ನಿಗ್ರಹ ಮಾಡ್ತಾರಂತ ಅದಕ್ಕೆ ಉತ್ತರವನ್ನು ಕೊಟ್ಟಾಗ ಕಲ್ಲೂರವರು ಅದಕ್ಕೆ ಸಮ್ಮತಿ ಕೊಡಲಿಲ್ಲ. ಅದು ಹೇಗಿದೆ ನೀವು ಮಾತಂದ್ರೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳಿದ್ರು, ನನಗೆ ಸರಿಯಾಗಿ ಅರ್ಥ ಇಲ್ಲ, ಒಂದು ಮಾತು ನೆನಪಿದೆ. ಅದು ಹೇಗೆ ಎಷ್ಟು ಕಠಿಣ ಆದ್ರಂದ್ರೆ, ನೀರಿನಲ್ಲಿ ಸಮುದ್ರದಲ್ಲಿ ಪರ್ವತವನ್ನ ಹಾಕಿದ್ರೆ ಆ ನೀರಿನಾಗ ಪರ್ವತ ತೇಲ್ಬೇಕಲ್ಲ, ತೇಲಲಿಕ್ಕೆ ಎಷ್ಟು ಕಷ್ಟ ಇದೆಯೋ ಆ ಒಂದು ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ಅಷ್ಟು ಕಷ್ಟವಾದ ಮಾತು ಅಂದ್ರು ಅವರು. ಶಾಬಾಷ್ ಅಂದ್ರು, ಸತ್ಯದ ಮಾತು ಹೇಳಿದ್ರು ಅವರು. ಈಗ ಕೇಳಿರ್ಬೇಕು, ನೆನಪ ನನಗೆ. ಹಾಗಾಗಿ ಇದು ಎಲ್ಲವೂ ಕೂಡ
ಹೇಗೆ ನಮ್ಮ ಹತೋಟಿಗೆ ಬರ್ತಾವಂದ್ರೆ ಅದು ಜ್ಞಾನದಿಂದನೇ ಹತೋಟಿ ಆಗಬೇಕು ವಿನ ಬೇರೆ ಯಾವುದರಿಂದ ನಮ್ಮ ಹತೋಟಿಗೆ ಬರೋದಿಲ್ಲ. ಹತೋಟಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ಅಂಥ ಸುಖಮನಿಗೆ ಸಾಧ್ಯ ಆಯ್ತು ವಿನ ವ್ಯಾಸ ಮುನಿಗೆ ಅದು ಅಸಾಧ್ಯ ಅಂತ ಬರೆದಾಗ ಸಾಮಾನ್ಯರ ಗತಿ ಏನದಂತಿಲ್ಲಿ. ಸಾಮಾನ್ಯ ನಾವು ಎಷ್ಟು ವಿಚಾರ ಮಾಡಬೇಕು. ಹಾಗಾಗಿ ಜ್ಞಾನದಿಂದ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವೆಲ್ಲವೂ ಕೂಡ ಸೂತ್ರಕ್ಕೆ ಒಯ್ಯಬೇಕಾಗತ್ತೆ. ಶಾಸ್ತ್ರವನ್ನು ಸೂತ್ರಕ್ಕೆ ಒಯ್ದು ಮುಟ್ಟಿಸ್ಬೇಕು. ಇವು ಚಟದ ಮಾತುಗಳಲ್ಲ, ಅಭ್ಯಾಸದ ಮಾತುಗಳಲ್ಲ, ಅನುಭವದ ಮಾತುಗಳನ್ನು ವಿಚಾರ ಮಾಡಕ್ಕೆ ನಾವು ಕುಂತೀವಿ, ನೀವು ಕುಂತೀವಿ. ಇದೆಲ್ಲ ಯಾಕೆ ಕಾರಣ ನಡೀತಾವಂದ್ರೆ ನಂಬಬೇಡಲು ಮನುಜ ಹೇಳಿ, ಮಣ್ಣು ಬೊಂಬೆಯಂತೆ ತನುವನೆದನು ನಂಬಬೇಡಲು, ನಂಬಿ ಕೆಡುವರುಂಟೆ. ಯಾಕೆ ಈ ಪ್ರಕಾರ ಆಗುತ್ತದೆ ಜಗತ್ತಿನಲ್ಲಿ ಅಂದ್ರೆ ದೇಹವನ್ನು ನಾವು ನಂಬಿ ದೇಹ ಭಾವವನ್ನು ಇಟ್ಟುಕೊಂಡು ಮೇಲೆ ಯಾವುದೇ ಒಂದು ಮರೆ ಮಾಚಿದಾಗ ಮಾತ್ರ ಅದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಹಾತ್ಮರು ನಿಜಗೊಂಡು ಹೇಳಿದರು, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡವ ಕಾಯದ ಮೋಹವನ್ನು ಮಾಣೆ ಮನುಜ. ಈ ಮೋಕ್ಷ ಅನ್ನುವಂಥದ್ದು, ಮೋಕ್ಷದ ಆನಂದ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರಬೇಕಾಗಿದ್ರೆ ಯಾವಾಗಂತ ಪ್ರಶ್ನೆ ಮಾಡ್ತಾರವರು, ಕೆಡುವ ಕಾಯ, ಈ ನಾಶ ಆಗುವಂತ ಅನಿತ್ಯವಾದ ಶರೀರವನ್ನ ನಾವು ಮೋಹವನ್ನು ಮಾಡ್ತಾ ಹೋದಾಗ ಇದಕ್ಕೇನಪ್ಪ ಕಾರಣ? ದೇಹಕ್ಕ ಮೋಹವೇ ಗತಿ ಪ್ರಾರಂಭ. ಇದಕ್ಕೆ ಗತಿ ಏನಪ್ಪ ಅಂದ್ರೆ ಮೋಹವೇ ಗತಿ. ಅದು ತನ್ನ ಕಾರ್ಯ ತಾನು ಮಾಡ್ತಾ 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 ಹೋಗ್ತದ. ಅಂದಾಗ ಈ ಮೋಹಕ್ಕ ಒಳಗಾದ ತನುವನ್ನ ನಾವು ನಿರ್ಮೋಹ ಮಾಡಬೇಕಲ್ಲ. ನಿರ್ಮೋಹ, ಆ ನಿರ್ಮೋಹ ಆದಾಗ ಮಾತ್ರ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ಲಿ ಕೂಡ ನಿಜ ಹೇಳ್ಯಾರ. ಇಷ್ಟೆಲ್ಲ ಕಾರಣ ತನುಭಾವ ಅಳಿಯೇ ದುಃಖದ ಕೇಡು. ಎಲ್ಲಾ ದುಃಖ ನಿವೃತ್ತಿ ಆಗ್ಬೇಕಾಗಿದ್ರೆ ಶರೀರ ಭಾವ ಹೋಗ್ಬೇಕಲ್ಲ. ನಮಗ ಭಾವ ಹೋಗ್ಬೇಕು, ಶರೀರ ಹೋಗೋದಲ್ಲ. ಇದು ಬಹಳ ಅದ್ಭುತವಾದ ಮಾತು. ಇಲ್ಲಿ ಶರೀರ ಭಾವ ಬಿಡೋದಕ್ಕೆ ಇಷ್ಟು ಕಷ್ಟ ಅದ. ಶರೀರ ಬಿಟ್ಟರೆ ಬಹಳ ಮಂದಿ ಅದ, ಅದೇ ದೊಡ್ಡ ಮಾತಲ್ಲ. ಎಷ್ಟೋ ಮಂದಿ ಬ್ಯಾಸರ ಬಂದು ಏನೇನೋ ಕಷ್ಟ ಆಗಿ ದುಃಖ ಆಗಿ ಏನೇನೋ ಬ್ಯಾಸರ ಬಂದು ಎಷ್ಟೋ ಮಂದಿ ಭಗವಂತ ಕೊಟ್ಟಂತ ಆಯುಷ್ಯವನ್ನ ಮಧ್ಯದಲ್ಲೇ ಕಳ್ಕೊಂಡು ಹೋಗ್ಯಾರ. ಅವ್ರು ಬಿಟ್ಟಿಲ್ಲೇನು? ಶರೀರವೇ ಬಿಟ್ರ ಅವ್ರು ಹೋಗ್ಲಂತ. ಮತ್ತೆ ನಾವು ತಿಳಿದು ಶರೀರ ಭಾವ ಬಿಡಲಿಲ್ಲ ಅಂದ್ರೆ ಅವನೇ ಜ್ಞಾನ ಆತನ, ನಾವೇ ಅಜ್ಞಾನ ಆಗ್ತೀವಿ. ಅವ್ನು ಕುಡಿದು ಸಾಯಲಿ, ಫ್ಯಾನಿಗಿನ ಸಾಯಲಿ, ಅಥವಾ ಏನನ್ನ ಆಗಲ್ಲ ಕಡೆ ಹೋಗ್ಲಿ. ಸಾಮಾನ್ಯ ಮಾತೇನು ದೇಹ ಬಿಡಬೇಕಾದ್ರೆ ಅಂತ ಶರೀರವನ್ನ ನಿರ್ಮೋಹ ಮಾಡಿ ಬಿಟ್ಟಾರ. ನಾವು ಇಂಥ ಮೋಹದ ಶರೀರವನ್ನ ನಾನಲ್ಲ, ನಂದಲ್ಲ, ನಂಬದು ಬೇಡ ಅಂತ ಎಲ್ಲ ತಿಳ್ಕೊಂಡು ಮತ್ತೆ ಇದನ್ನೆಲ್ಲ ಮೋಹ ಇಟ್ಟಿವಂದ್ರೆ ಅವನು ಬೇಸು, ನಾವು ಬೇಡ ನೋಡ್ರಿ. ಅವನು ತಿಳಿಯಾದ ಬಿಟ್ಟು ನೀ ತಿಳಿದು ಬಿಡೋದಾಗವಲ್ತ ನನಗೆ. ಮತ್ತೆ ಬಿಟ್ರೆ ಏನು ಕಡಿಮೆ ಆತಾವ? ನೀ ಬಿಟ್ರೆ ಎಲ್ಲಿ ಹೋಗೋದಿಲ್ಲ, ಭೋಗ ಎಲ್ಲಿಗೆ ಹೋಗ್ತಾವ? ಕರ್ಮ ಮುಗಿತಾನೆ, ಎಲ್ಲಿಗೆ ಹೋಗೋನಲ್ಲ ಬರೋನಲ್ಲ. ಹಾಗಾಗಿ ಮಹಾತ್ಮರು ಅನಂತ ಜ್ಞಾನದಿಂದ ಏನು ಮಾಡಿದ್ರು ಅಂದ್ರೆ ಈ ಶರೀರ ಭೀತಿ ಎನ್ನುವುದು ಎಲ್ಲಿಯವರೆಗೆ ಆದ ಅಂದ್ರೆ ಅಜ್ಞಾನ ಎಲ್ಲಿಯವರೆಗೆ ಆದ ಅಲ್ಲಿವರೆಗೂ ಈ ಶರೀರದ ಭೀತಿ ಮತ್ತು ಭಯ ಇರೋದೆ. ಭೀತಿ ಇರೋದು, ಭಯನಿರೋದೆ.
ಈಗ ಎಲ್ಲಿವರೆಗೂ ನಮ್ಮ ಜ್ಞಾನದಿಂದ ಯಾವುದನ್ನು ನೋಡಂಗಿಲ್ಲ, ನಸುಗತ್ತಲಲ್ಲಿ ಹಗ್ಗ ನೋಡಿದಾಗ ಹಾವಿನ ಭಯ ಹೋಗ್ತದೇನು? ಹಗ್ಗದ ಜ್ಞಾನ ಆಗೋತೇನ, ಹಾವಿನ ಭಯ ಹೋಗೋದಿಲ್ಲ. ಇಲ್ರಿ, ಈಗ ಮತ್ತ ಕತ್ತಲಲ್ಲಿ ನೋಡಿದ್ವಿ, ಬೆಳಕಿನಿಂದ ನೋಡಿದ್ವಿ, ಈಗ ಹಗ್ಗಂತ ಗೊತ್ತಾಗ್ಯದಲ್ಲ. ಹಗ್ಗಂತ ಗೊತ್ತಾದಾಗ ತಕ್ಷಣ ಹಾವಿನ ಭಯ ಹೋಗ್ತದೇನು? ಸ್ವಲ್ಪ ಹೊತ್ತಿರ್ತದ, ಸ್ವಲ್ಪ ಇದ್ದೇ ಹೋಗ್ತದ, ಒಮ್ಮೆಲೆ ಹೋಗೋದಿಲ್ಲ. ಜ್ಞಾನ ಆದ ಮೇಲೆ ಕೂಡ ಒಮ್ಮೆಲೆ ಭಯ ಹೋಗೋದಿಲ್ಲ, ಭೀತಿ ಹೋಗೋದಿಲ್ಲ. ಅಂದಮೇಲೆ ಅಜ್ಞಾನದಾಗ ನಮ್ಮ ಭಯ ಭೀತಿ ಹೋಗ್ತವೆ. ಹೇಳಬಹುದು, ನನಗೆ ಶರೀರ ಭಯ ಇಲ್ಲ, ಶರೀರ ಭೀತಿ ಇಲ್ಲ. ಈಗ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗ್ತದಂದ್ರೆ ಅಂತ್ಯಕಾಲದಲ್ಲಿ. ಅಂತ್ಯಕಾಲ ಅಂದರೆ ಕೊನೆ ಕ್ಷಣದಲ್ಲಿ ಎಂತಾಗಿ ನೆನೆಯುವನು ಅಂತಾಗಿ ಪುಟ್ಟುವನು. ನಾವೇನು ನೆನೆತೀವಿ ಅದೇ ಆಗಿ ಹುಟ್ಟುತ್ತೀವಿ. ಕಾರಣ ಏನು? ಇಂದ ಸೂತ್ರ ಅವ, ಕರ್ಮಸೂತ್ರ ಅದಲ್ಲ, ನಿನ್ನ ಅದೇ ನೆನಪಿಗೆ ತರ್ತದೆ. ಯಾಕಂದ್ರೆ ಸಂಸ್ಕಾರ ಹೆಂಗದ ಅದಕ್ಕೆ ತಕ್ಕಂತೆ ಭೋಗ ಅದ, ಆ ಭೋಗಕ್ಕೆ ತಕ್ಕಂತೆ ಶರೀರ ಕೊಡ್ಬೇಕಲ್ಲ. ಒಂದು ಶರೀರ ಬರ್ಬೇಕಲ್ಲ. ಮಂಗನ ಶರೀರ ಬಂತು, ಸುಮ್ಮನೆ ಬಂದದೆ. ಅವನ ಸಂಸ್ಕಾರ ಅದರಂಗೆ ಜಿಗಬೇಕಾಗದ, ಗಿಡದಿಂದ ಗಿಡಕ್ಕೆ, ಗಿಡದಿಂದ ಗಿಡಕ್ಕೆ ಜಿಗದ. ಆನೇನದ ನಿಧಾನ ನಡೆಯೋದ, ಹುಲಿ ಹೂಡ್ದಂಗೆ ಹೂಡೋದ. ಅದನ್ನು ಬೇರೆ ಬೇರೆ ಅದರ ಸಂಸ್ಕಾರ ಮಾತ್ರ ಅದು ವಾಸನೆ ಇರೋದೇ. ಆ ಕಾರಣದಿಂದ ಇಲ್ಲಿ ಈ ಶರೀರ ಅನ್ನುವಂಥದ್ದು ನಾನು ಅಲ್ಲ ಅಂತ ತಿಳಿದ ತಕ್ಷಣ ಇದು ಭಯ ಹೋಗೋದಿಲ್ಲ, ಕ್ರಮೇಣ ಹೋಗ್ತದೆ. ಕ್ರಮೇಣ ಹಾವಿನ ಭೀತಿ ಹೊತ್ತಿಲ್ಲ. ಜ್ಞಾನ ಆದ ಮೇಲೆ, ತನ್ನ ಸ್ವರೂಪ ಸಾಕ್ಷಾತ್ಕಾರ ನಿಶ್ಚಯ ಆದ ಮೇಲೆ, ನಾನು ಆತ್ಮೀಯಂತ ನಿಶ್ಚಯ ಆದ ಮೇಲೆ ಕೂಡ ಸ್ವಲ್ಪ ದಿನದ ಮೇಲೆ ಹೋಗ್ತದೆ. ಹಂಗೆ ಹೋಗೋದಿಲ್ಲ. ಕುಂಬಾರ ಈಗ ಒಂದು ಗಡಿಯನ್ನು ಮಾಡ್ತಾನೆ, ಎದರ ಮೇಲೆ? ಸಹಕಾರಿ ಕಾರಣ ಚಕ್ರ. ಆ ಚಕ್ರವನ್ನು ತಿರುಗಿಸಿ ಕುಂಬಾರ ಕೊಡ ಮಾಡಿ, ಕೊಡ ತಯಾರಾಗ್ಯದ, ತಕ್ಕ ನನ್ನ ಕಡೆಗೆ. ಆದ್ರೂ ಕೂಡ ಸ್ವಲ್ಪ ಹೊತ್ತು ತಿರುಗ್ತದ ನೋಡೋದು, ತಿರುಗ್ತದ. ಏನು ಕೊಡ ತೆಗೆದ ತಕ್ಷಣ ನಿಂದಿರ್ತದ. ಅದು ಲೈಟ್ ಆಫ್ ಆನ್ ಮಾಡಿದಂಗಲ್ಲ, ಅದು ಸ್ವಲ್ಪ ಹೊತ್ತು ತಿರುಗ್ತದ. ನಾವು ಗ್ರೈಂಡರ್ ಭಾಳ ತಿರುಗ್ತದ, ಹಿಂಗೆ ಒತ್ತಿ ಕೊಟ್ಟರೆ ನಿಂತ ಬಿಡ್ತದ. ಆದ್ರಂಗೆ ನಿಂದ್ರಂಗಿಲ್ಲ. ಪ್ರಾರಬ್ಧ ಏನಾವಂದ್ರೆ ಸ್ವಲ್ಪ ಹೊತ್ತು ತಿರುಗಿ ತಿರುಗಿ ಕೊನೆಗೆ ಅದು ನಿಂತು ಹೋಗ್ತದೆ. ಹಾಗೆ ನಾವು ಇಂದಿನ ಸಂಪ್ರದಾಯ ಪ್ರಕಾರ ಬ್ರಹ್ಮನಿಂದ ಇಂದ್ರನಿಗೆ, ಇಂದ್ರನಿಂದ ಪ್ರಜೆಗಳಿಗೆ ಇವತ್ತಿನವರೆಗೂ ಬ್ರಹ್ಮ ವಿದ್ಯೆ ಬೋಧ ನಡೆದರೆ ಈ ಮಾತು ಶ್ರುತಿಗೆ ವಿರೋಧ ಆಗುವುದು. ಯಾವಾಗ ಆಯಿತು ಜ್ಞಾನ ಅಂದರೆ ಆಗಲೇ ಮುಕ್ತಿಯಾಗಿ ಶರೀರ ಹೋದ ಮೇಲೆ ಬಾಕಿಯವರು ಮುಕ್ತರಾಗಬಾರ್ದಾಗಿತ್ತು. ನೋಡ್ರಿ ಹೆಂಗಾಗ್ತದೆ, ಜ್ಞಾನ ಆದ ತಕ್ಷಣ ಶರೀರ ಇರಬಾರ್ದು. ಅಂದ್ರೆ ಮೊದಲಿಂದ ಇಂದ್ರ ಬ್ರಹ್ಮ ಅನಂತ ಪರಂಪರೆ ಹೇಳ್ಯಾರಲ್ಲ ವೇದಾಂತಕ್ಕೆ, ಅವರೆಲ್ಲ ಆವಾಗ ಕೇಳಿ ಆವಾಗ ಮುಕ್ತರಾಗಿದ್ರೆ ಮುಂದೆ ಹೇಳೋರು ಯಾರಿದ್ರು? ಜ್ಞಾನ ಆದ ಮೇಲೆ ಅದು ಪ್ರಾರಬ್ಧದಿಂದ ಏನು ಉಳ್ದದ ಆವಾಗನೇ ಇದು ಹೇಳೋದು ಕೇಳೋದು ನಡೆಯೋದು. ಹಾಗಾಗಿ ಇಲ್ಲಿ ಕೂಡ ಬೇರೆಯವರು ಮುಕ್ತಿ ಆಗ್ತಿಲ್ಲ. ಎಲ್ಲರಿಗೂ ಪ್ರಜೆಗಳು ಅನುಕೂಲ ರೀತಿಯಿಂದ ನಡೆದಾರೆ ಅಂತ ಈಶ್ವರನಿಗೆ ತಿಳಿದರೆ
ಅವತಾರಗಳು ಬಂದು ಭೂಮಿಯ ಮೇಲೆ ಜ್ಞಾನ ಪ್ರಸಾದ ಮಾಡಿ ಹೋಗುತ್ತಾರೆ. ಇದು ಎಷ್ಟು ಆದ ಅಂದ್ರೆ ಅಂಥ ಜ್ಞಾನಿಗಳು ಮತ್ತೆ ಇದ್ದಾರೆ. ಜ್ಞಾನ ಆದ ನಂತರ ಬದುಕಿದ್ದಾರೆ. ಅವರ ಶ್ರೀಮಂತರ ಮನೆಯಲ್ಲಿ ಮನೆ ಯಜಮಾನ ಹೋಗ್ಯನ್ರಿ. ಆದರೂ ಕೂಡ ಅವರ ಮನೆತನದಲ್ಲಿ ಇನ್ನೂ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಆದಂದ್ರೆ ಆ ಮನೆಗೂ ಮೊದಲಂಗೆ ಬರ್ತಾರಿಲ್ಲ ತಗೊಳಕ ಕೊಡೋದಕ್ಕೆ. ಯಾಕಂದ್ರೆ ವ್ಯವಹಾರದಲ್ಲಿ ಆ ಶ್ರೀಮಂತನಿಂದ ವ್ಯವಹಾರ ಹೋಗಿಲ್ಲ, ಅವನಿಂದ ಹೋಗಿಲ್ಲ, ಅವನು ಹೋದ, ವ್ಯವಹಾರ ಹಂಗೆ ಅದ ಅಂದಾಗ ಇನ್ನೊಬ್ಬರು ಬಂದು ಅಲ್ಲಿ ತಗೊಳಕ್ ಅವಕಾಶ ಆದಿಲ್ಲ. ಅದರಂತೆ ಇಲ್ಲಿ ಜ್ಞಾನಿಗಳ ವ್ಯವಹಾರ ಆದ. ಆ ಕಾರಣದಿಂದ ಎಷ್ಟೋ ಜನ ಈ ಜನ್ಮದಲ್ಲಿ ಈ ಶರೀರದಲ್ಲಿ ಮುಕ್ತರ ಆಗದೆ ಸ್ವಲ್ಪ ಉಳಿಸಿ ದೇವತ್ವ ಲೋಕಕ್ಕೆ ಹೋದರೂ ಕೂಡ ಆ ಸ್ವರ್ಗ ಲೋಕದಿಂದ ನೇರವಾಗಿ ಮಹಾತ್ಮರು ಎಲ್ಲೆಲ್ಲಿ ಜ್ಞಾನ ನಡೆದ ಸಿದ್ಧಾರೂಢ ಚರಿತ್ರೆ ಕೇಳಿರಿ. ಒಬ್ಬ ಬ್ರಹ್ಮ ರಾಕ್ಷಸ ಆಗುವುದ, ಬ್ರಹ್ಮವಿದ್ಯೆ ಕಲ್ತಿದ್ದ, ಒಂದು ಸಣ್ಣ ಒಂದು ತಪ್ಪಿಗಾಗಿ ಬ್ರಹ್ಮ ರಾಕ್ಷಸ ಆದ. ಅದಕ್ಕೆ ಹೋಗಿ ಮತ್ತೆ ಪುನಃ ಸಿದ್ಧಾರೂಢರು ಶಾಸ್ತ್ರ ಹೇಳುವಾಗ ಆ ಮರದ ಮೇಲೆ ಬಂದು ಕುಂತು ಗಿಳಿಯಾಗಿ ಅಥವಾ ಇನ್ನೊಂದು ಬ್ರಹ್ಮ ರಾಕ್ಷಸಿಯಾಗಿ ಕೇಳಿ ಹೋಗ್ತಿದ್ವಂತ. ಇದು ಒಂದು ದಿನದ ಮಾತಲ್ಲ, ಬಹಳ ಬಹಳ ದಿನ ಮಾತು ಅನುಭವಕ್ಕೆ ಬಂದಾಗ ವಿಚಾರವಂತರು ಇರ್ತಾರಲ್ಲ, ಆವಾಗ ಸಿದ್ಧಾರೂಢ ಅಪ್ಪವ್ರಿಗೆ ಕೇಳಿದ್ರಂತ, ಅಪ್ಪ ನೀವು ಶಾಸ್ತ್ರ ಸ್ತೋತ್ರ ಯಾವಾಗ ಪ್ರಾರಂಭ ಮಾಡ್ತೀರಿ? ಆ ಗಿಡದಲ್ಲಿ ಏನೋ ಒಂದು ಬಂದು ಕುಂತಂಗ ಆಗ್ತದ, ಗಿಡ ಅಲಗಾಡ್ತದ. ಆಮೇಲೆ ಇನ್ನೊಂದು ಗಿಡದಲ್ಲಿ ಒಂದು ಗಿಳಿ ಬರ್ತದ, ಪಾರಿವಾಳ, ಅದು ಬಂದು ಕೊಡ್ತದ. ನೀವು ಯಾವಾಗ ಮಂಗಲ ಮಾಡ್ತೀರಿ ಆವಾಗ ಮತ್ತೆ ಆ ಗಿಡದ ಕೊಂಬೆ ಅಲಗಾಡದಂಗ ಆಗ್ತದ, ಪಾರಿವಾಳ ಹಾರಿ ಹೋಗ್ತದ. ಇದೇನು ಕಾರಣ ಅಂತ ಕೇಳಿದ್ರಂತ. ನೋಡ್ರಿ ಅಷ್ಟ, ಪಾರಿವಾಳ ಹಾರಿ ಹೋಗ್ತದ, ಮಂಗಲ ಆದ್ಮೇಲೆ ಗಿಡ ಅಲಗಾಡ್ತದ. ಇದೇನು ಕಾರಣ? ಪ್ರತಿನಿತ್ಯ ನಾವು ನೋಡ್ತಿದ್ದೀವಿ ಅಂದಾಗ ಸಿದ್ಧಾರೂಢರು ಹೇಳಿದ್ರಂತ, ಸ್ವಲ್ಪ ದಿನ ನೀವು ಹಂಗೆ ನೋಡ್ರಿ ಗೊತ್ತಾಗ್ತದಂತವ್ರು. ಏನು ಅಪ್ಪವ್ರು ಹಿಂಗೆ ಹೇಳ್ತಾರಂತೇಳಿ ಕೆಲವು ದಿನಗಳಲ್ಲಿ ಆ ಎರಡೂ ಜೋಡಿಗಳು ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಉಳ್ಕೊಂಡು ಹೋಗಿದ್ದು. ಆ ಒಂದು ದೇವತ್ವದಲ್ಲಿದ್ರು ಕೂಡ ಅವರು ಪರಕಾಯ ಪ್ರವೇಶ ಮಾಡುವಂತ ಸಾಮರ್ಥ್ಯ ಇರ್ತದ. ನೇರವಾಗಿ ಆ ಲೋಕದವರು ನಮ್ಮಂಗ ಈ ದೇಹವನ್ನು ತೊಟ್ಟು ಕಣ್ಣರೆಪ್ಪೆ ಬೆಡಿತಾ ಕೂಡಂಗಿಲ್ಲ, ಅವ್ರ ನೆರಳಿರಂಗಿಲ್ಲ, ಏನೋ ಬರದಾರ. ಹಾಗಾಗಿ ಬೇರೆ ರೂಪವನ್ನು ಧರಿಸಿ ಒಂದು ಬ್ರಹ್ಮರಾಕ್ಷಸಾಗಿ ಬಂದು ಒಂದು ಪಾರಿವಾಳಾಗಿ ಬಂದು ಶಾಸ್ತ್ರ ಶ್ರವಣ ಮಾಡಿ ಹೋಗ್ತಿದ್ವು ಅಂತ. ಆವಾಗ ಒಂದು ದಿನ ನೋಡ್ರಿ ಅಂತ ಹೇಳಿ ಸ್ವಲ್ಪ ದಿನ ಆಗಿತ್ತು. ಆವಾಗಲೇ ಏನಾಯ್ತು ಅಂದ್ರೆ ಮಂಗಲೆಲ್ಲ ಆಯಿತು. ಹಾಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು. ಎಲ್ಲರ ಮಾಡಿದವರು ಇನ್ನೂ ಅಲ್ಲೇ ಅಕ್ಕಪಕ್ಕ ನಿಂತಿದ್ರು. ದಿವಸ ನೋಡೋರ ಲಕ್ಷ್ಯ ಆ ಪಾರಿವಾಳ ಕಡೆ, ಆ ಗಿಡದ ಕಡೆನೇ ಇತ್ತು. ಆವಾಗ ಒಂದು ದಿನ ಸಿದ್ಧಾರೂಢರು ಎಲ್ಲರೂ ನಮಸ್ಕಾರ ಮಾಡೋ ಸಂದರ್ಭದಲ್ಲೇ ಆ ಪಾರಿವಾಳ ಆ ಗಿಡದಿಂದ ಹಾರಿ ಬಂದು ಸಿದ್ಧಾರೂಢರ ಪಾದದ ಮೇಲೆ ಬಿದ್ದು ಪ್ರಾಣ ಬಿಡ್ತಾನೆ. ಅದೇ ಕ್ಷಣದಲ್ಲಿ ಆ ಮರದ ಟೊಂಗೆ ಏನಿತ್ತಲ್ಲ, ಆ ಟೊಂಗೆ ಮುರಿದು ಕೆಳಗೆ ಬಿತ್ತು ಅಂದಾಗ ಸಿದ್ಧಾರೂಢರು ಹೇಳಿದರು, ಇವೆಲ್ಲ ಹಿಂದ ಉಳಿದೋದಕ್ಕೆ ಇಂದು ಬಂದು ಅವು ಕೇಳಿ ಇವತ್ತು ಅವು ಬಿಡುಗಡೆ ನೋಡು, ಇವತ್ತು ಮುಕ್ತಿ ಆಯ್ತು, ಅವಕ್ಕ ಮುಂದಿನ ಜನ್ಮ ಇಲ್ಲ ಅಂತ ಹೇಳಿದ್ರಂತ. ಹಾಗಾಗಿ ಅದು
ಯಾವಾಗಲೂ ಕೂಡ ಈ ಒಂದು ಮನುಷ್ಯ ಜನ್ಮದಲ್ಲಿ ನಾವು ಬಂದು ನಾವೇನು ಮಾಡಬೇಕಾಗದ ಅಂತಂದರೆ ಏನಾದರೂ ಆಗಲಿ, ಎಂತಾದ್ರಾಗಲಿ, ಎಷ್ಟೇ ಕಷ್ಟ ಆಗಲಿ, ಜ್ಞಾನವನ್ನು ಪಡೆಯುವ ಪ್ರಯತ್ನ ಮಾಡಬೇಕು ನೋಡ್ರಿ. ಜ್ಞಾನ, ಆ ಜ್ಞಾನದಿಂದನೇ ಓದ್ತದಲ್ಲ ಬೀಜ ಅಜ್ಞಾನ ಅಂದಾಗ ನಾವು ಏನೇನೋ ಮಹತ್ವವನ್ನು ಕೊಟ್ಟು ಯಾವುದಾವುದನ್ನು ತಿಳಿಯೋದಕ್ಕಿಂತ ನಮ್ಮನ್ನು ನಾವು ತಿಳ್ಕೊಂಡಾಗ ಮಾತ್ರ ಶರೀರದ ಮೋಹ ಹೋಗ್ತದ. ಮೋಹ ನಷ್ಟೋ. ಮೋಹ ಯಾವಾಗ ನಾಶ ಆಯಿತು ಆವಾಗ ನಮ್ಮ ಸ್ಮೃತಿ. ಕತ್ತಲಾದ ಮನೆಗೆ ಹೋಗ್ತೀವಿ, ಕತ್ತಲಿತ್ತಲ್ಲ, ಲೈಟ್ ಹಾಕಿದ್ದೀವಿ, ಕತ್ತಲು ಎಲ್ಲಿ ಹೋಯ್ತು? ಕತ್ತಲು ಎಕಡೆ ಹೋಯ್ತು? ಈಗ ನೀವು ನೋಡ್ರಿ, ಇಲ್ಲ ಕತ್ತಲು, ಮತ್ತೆ ಎಕಡೆ ಹೋಯ್ತು ಹೇಳ್ರಿ? ಇದು ಮಠ ಬಿಟ್ಟು ಒಳಗೋಯ್ ಕುಂತು ಬೆಡ್ರೂಮ್ನಾಗ ಅಥವಾ ಬಾತ್ರೂಮ್ನಾಗ ಅದು, ಅಥವಾ ಹಿಂದೆ ಹೋಗಿ ಕುಂತದು, ಅಥವಾ ಕಿಡಿಗೆಗಳಿಂದ ಹೋಯ್ತು, ನಳದಾಗಲಿಂದ ಹೋಯ್ತು, ಎಕಡೆಲಿಂದ ಹೋಯ್ತಪ್ಪ ಅದು? ಇಲ್ಲಲ್ಲ, ಈಗ ಇದ್ದದ್ದು ಈಗಿಲ್ಲ, ಎಲ್ಲಿ ಹೋಯ್ತು ಅಂದ್ರೆ ಆ ಕತ್ತಲು ಬೆಳಕಿನ ಸ್ವರೂಪನೇ ಆಯ್ತಂತ. ಬೆಳಕೇನಾಯ್ತು? ಕತ್ತಲು ಸ್ವರೂಪ ಆಗಿದೆ ಈಗ. ಹಾಗಾಗಿ ನಮಗೆ ಜ್ಞಾನ ಆದಾಗ ಅಜ್ಞಾನ ಎಕಡೋಯ್ತು? ವಿಚಾರ ಮಾಡಬೇಕು. ಅಜ್ಞಾನ ಎಕಡೋಯ್ತಪ್ಪ? ಅಜ್ಞಾನ ಜ್ಞಾನ ಸ್ವರೂಪನೇ ಆಯ್ತು ನೋಡ್ರಿ. ಎಷ್ಟು ತಿಳ್ಕೊಂಬಿಟ್ಟ ಸಾಕು. ಇದು ನಮಗೆ ಅತ್ಯಂತ ಅನುಭವ ತಂದುಕೊಡ್ತಾವ. ನಮ್ಮ ಜ್ಞಾನ ಆಯಿತು ಅಂದರೆ ನಮ್ಮ ಅಜ್ಞಾನ ಜ್ಞಾನದಲ್ಲೇ ಲಯ ಆಗ್ತದ. ಏನು ಉಳಿಕಂತು ಅಲ್ಲಿ ಅಂದರೆ ಅದು ಒಂದೇ ಉಳಿತು. ಅದು ಒಂದು ಯಾವುದು? ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ. ಅದಕ್ಕೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಕರೆದು. ಹಾಗಾಗಿ ಅಂಥ ಜ್ಞಾನದ ಉಪದೇಶವನ್ನು ಮಾಡ್ತಾ ಸಂಚಾರ ಮಾಡಿದಂಥ ಸಿದ್ಧಾರೂಢರು ಅನಂತ ರೀತಿಯ ವಿಚಾರವನ್ನು ಹೇಳ್ತಾ ಹೋಗ್ಯಾರ. ನಾನು ಕೆಲವನ್ನ ಒಂದು ಕ್ರಮವಾಗಿ ತಗೊಂಡು ಹೋಗ್ತೀನಿ, ಇಲ್ಲಾಂದರೆ ಈ ಗ್ರಂಥದ ಏನು ಅರ್ಥ ಆಗೋದಿಲ್ಲ ನಿಮಗೆ. ಇಲ್ಲಿಗೆ ಸಮಯ ಆಗ್ಯದ. ಒಂದು ಮಂಗಲವನ್ನು ಹೇಳ್ರಿ. ಆಮೇಲೆ ಈಗ 4-5 ದಿನದಿಂದ ನಮ್ಮ ಶಾಸ್ತ್ರದ ಪ್ರತಿನಿತ್ಯದ ಏನು ನಾವಿಲ್ಲಿ ನಡೆದದ ಶಾಸ್ತ್ರ, ಅದೇ ವಿಚಾರವನ್ನು ಒಂದು ಚೂರು ಕೂಡ ತೆಗಿಲಾರ್ದಂಗೆ ಮತ್ತು ಹಾಕಲಾರ್ದಂಗೆ ಇದ್ದಕ್ಕಿದ್ದಂಗೆ ಯಥಾರ್ಥವಾಗಿ ಯೂಟ್ಯೂಬಿನಲ್ಲಿ ಅವರು ಬಹಳ ಕಷ್ಟಪಟ್ಟು ಬಹಳ ಮಂದಿ ಅದಕ್ಕೆ ಸಹಕಾರವನ್ನು ಮಾಡಿ ಅವರು ಕಳಿಸ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮೆಲ್ಲ ವೇದಾಂತ ಬೆಳಗದ ಶಿಷ್ಯ ವರ್ಗದಿಂದ ಅವರಿಗೆ ಪ್ರತ್ಯಕ್ಷವಾಗಿ ಆಗದಿದ್ದರೂ ಕೂಡ ಅಪ್ರತ್ಯಕ್ಷವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ, ಇದೇ ರೀತಿ ಜಗತ್ತಿನಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನು, ಮಹಾತ್ಮರ ಸತ್ಯ ಮಾತುಗಳನ್ನು ಬಿತ್ತರಿಸುವಂಥ ಕಾರ್ಯ ಆ ಎಲೆಮರಿಯ ಕಾಯಿಯಂತೆ ಇದಕ್ಕೆ ಸಹಕಾರ ಮಾಡ್ತಕ್ಕಂಥ ಎಲ್ಲರಿಗೂ ಸದ್ಗುರು ಬಸವಾನಂದರು ಸಿದ್ಧಾರೂಢರು ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ಮಂಗಲವನ್ನು ಹೇಳೋಣ. ಜಲ್ದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭನೆ ಶುಂಭರ ಸಂವಾರಿಗೆ ಶಾಂಭವಿಗೆ ಕುಂಭಕುಶ ಜಗದಂಬ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಅಮುಕೇಶನ ರಾಣಿ ಶರಣ
ನೆಲೆನಾಡು ಜನನಿ ಅಂಬಾಗಾರುತಿಯನ್ನು ದೇವಿಗ ಬೆಳಗಿರೆ ಶುಂಭಾನಿ ಶುಂಭಾರ ಸಂಹಾರಿಗೆ ಶಂಭವಿಗೆ ಕರನ್ನು ಮೆಟ್ಟಿ ಕೂತಿಗೆ ಕೊಯ್ದು ಸ್ತೋತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಾಂಭವಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಗೆ ಇಳಿದು ರೇಣುಕೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ನಡೆಸಿದ ಪರಮ ಪಾರ್ವತಿಗೆ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಭೇರು ಬೆಳಗಿರೆ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ದೈತರನೆಲ್ಲ ಚಂಡಾಡಿ ಕೊರಳುಳು ರುಂಡಮಾಲೆ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲರಿ ಮೆರೆವಂತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ಕುಂಡಳೇಸಿ ಸುನಾಳಾಧೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭಾನಿ ಶುಂಭಾರ ಸಂಹಾರಿಗೆ